ನಾನು ನನ್ನ ಹಸ್ಬೆಂಡು ಬ್ರೇಕ್ಫಾಸ್ಟ್ ಡೇಟ್ ಹೋಗ್ತಾ ಇದ್ದೀವಿ. ಆಚೆಗಡೆ ಹೋದಾಗ ನಾವು ಪ್ರೋಟೀನ್ ಮೇಲೆ ತುಂಬ ರಿಲೈ ಮಾಡೋಕ್ಕೆ ಆಗಲ್ಲ. ಹೊರ್ಗಡೆ ಫುಡ್ ಯಾವತ್ತೂ ಹೊರ್ಗಡೆನೆ. ಲಾಸ್ಟ್ 3 ಸೆಟ್ಸ್ ಇರುತ್ತಲ್ವ, ಆವಾಗ ನಮ್ಮ ಕೈಲಿ ಆಗಲ್ಲ ಅಂತ ಸ್ಟಾಪ್ ಮಾಡಿಬಿಡ್ತೀವಲ್ಲ, ಅದನ್ನು ಪುಷ್ ಮಾಡೋಕ್ಕೆ ನಂಗೊಬ್ರು ಬೇಕೇ ಬೇಕು. ಮಿನಿ ಜಿಮ್ ಸೆಟಪ್ಗೆ ಫುಲ್ ಪ್ಲ್ಯಾನ್ ಇದೆ. 1 ತಿಂಗಳು ಗ್ಯಾಪಿಗೆ ತೊಗೊಂಡಿದ್ದು ಒಂಥರ ಮೈಯೆಲ್ಲ ರಸ್ಟ್ ಆದಂಗೆ ಆಗ್ಬಿಟ್ಟಿದೆ. ಒಬ್ರು ಇರಬೇಕು, ಅವ್ರ ಹತ್ರ ನಾವು ಓಪನ್ ಆಗಿ ಡಿಸ್ಕಸ್ ಮಾಡೋಕ್ಕೆ. ಆ್ಯಂಡ್ ಈ ವಿಷಯ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ದೇರ್ ಓಕೆ ಟು ಡಿಸ್ಕಸ್ ಆ್ಯಸ್ ವೆಲ್ ಆ್ಯಂಡ್ ಗೈಡ್ ಯು ಆ್ಯಸ್ ವೆಲ್. ಹೇ ಎವ್ರಿವನ್, ವೆಲ್ಕಮ್ ಟು ದಕ್ಷ ಗೌಡ ಚಾನೆಲ್. ನಿಮ್ಮೆಲ್ಲರಿಗೂ ಒಂದು ಕಡೆ ದೊಡ್ಡ ಪ್ರೀತಿ. ಗೈಸ್, ಗುಡ್ ಮಾರ್ನಿಂಗ್. ಈಗ ಟೈಮ್ ಬಂದು 5 ಗಂಟೆ. ನಾನು ಎದ್ದಿದ್ದ 4:15. ಬ್ಯಾಕ್ ಟು ಜಿಮ್ ರೂಟೀನ್ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ರೆಡಿ ಆಗೋಣ. ಈಗ ಹೊರಡ್ತಾ ಇದ್ದೀನಿ ಜಿಮ್ಗೆ. ಎದ್ದ ತಕ್ಷಣ ಬನಾನ ತಿಂದೆ, ಒಂದು ಸ್ವಲ್ಪ ಟೀ ಕುಡಿದೆ. ತುಂಬ ಚಳಿ, ಆಚೆ ಕಡೆ ಹನಿ ಬೇರೆ ಆಗ್ತಾಯಿದೆ. ಬೇಕೇ ಬೇಕಾಗಿತ್ತು. ಹೀಗೆ ರೆಡಿ ಆಗ್ತಾಯಿದೆ. ಹಾಗೆ ನಿಮ್ಮ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನು ಸಿಂಪಲ್ ಬೇಸಿಕ್ ಸ್ಕಿನ್ ಕೇರ್ ಇವಾಗ. ದಿಸ್ ಇಸ್ ಮೈ ಅಂಡರ್ ಐ ಕ್ರೀಮ್ ಆ್ಯಂಡ್ ದೆನ್ ಗೋಸ್ ಮೈ ಮಾಯಿಶ್ಚರೈಸರ್. ಯಾಕಂದರೆ ಸೆರಮ್ ಇವಾಗ ಹ್ಯಾಂಡಿ ಇಲ್ಲ, ಕೆಳಗಡೆ ಇಟ್ಕೊಂಡಿಲ್ಲ, ಇಲ್ಲೇ ಎತ್ತಿಟ್ಬಿಟ್ಟಿದ್ದೀನಿ. ಈಗ ಓಡಾಡೋಕ್ಕೆ ಟೈಮ್ ಇಲ್ಲ, ಲೇಟ್ ಆಗಿಬಿಡುತ್ತೆ. ಸೆರಮ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಐ ಗೋ ವಿತ್ ಮೈ ಮಾಯಿಶ್ಚರೈಸರ್. ಏನಂತ ಹೇಳಿದ್ರೆ, ಇವತ್ತು ಜಿಮ್ ಆದಮೇಲೆ ಮನೆಗೆ ಬಂದಮೇಲೆ ನನ್ನ ಮಗಳನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ನಾನು ನನ್ನ ಹಸ್ಬೆಂಡು ಬ್ರೇಕ್ಫಾಸ್ಟ್ ಡೇಟ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಬ್ರೇಕ್ಫಾಸ್ಟ್ ಡೇಟ್ ಬಂದು ಸುಮ್ಮನೆ ಆಚೆ ಕಡೆ ಎಕ್ಸ್ಪ್ಲೋರ್ ಮಾಡೋಣ, ಹೊಸದಾದರೂ ಒಂದು ಜಾಗನ ಅಂತ ಇಬ್ಬರು ಅಂದ್ಕೊಂಡಿದ್ದೀವಿ. ಇಟ್ಸ್ ಬಿನ್ ಲಾಂಗ್ ದಟ್ ನಾವು ಆ ಥರ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗಿ. ಮೊದಲೆಲ್ಲ ದಿನ ಹೋಗ್ತಾಯಿದ್ವಿ, ದಿನ ಅಂದರೆ ದಿನ ಸುಮ್ಮನೆ ಕೂತ್ಕೊಂಡಂಗೆ ನಿಂತ್ಕೊಂಡಂಗೆ ಹೋಗ್ತಾಯಿದ್ವಿ. ಈಗ ಲೈಫ್ ಚೇಂಜ್ ಆಗಿದೆ, ರೂಲ್ಸ್ ಚೇಂಜ್ ಆಗಿದೆ, ರೆಸ್ಪಾನ್ಸಿಬಿಲಿಟೀಸ್ ಚೇಂಜ್ ಆಗಿದೆ. ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ತುಂಬ ಜಾಸ್ತಿ ಇದೆ. ಇವಾಗ ನಮ್ಮದೇ ಆಫೀಸ್ ಇದೆ, ಸ್ಟುಡಿಯೋ ಇದೆ. ನನ್ನ ಹಸ್ಬೆಂಡ್ಗೆ ಅವ್ರ ಕೆಲಸ ಇದೆ. ಸೊ ಅವ್ರು ಫ್ರೀ ಇದ್ದಾಗ ನಾನು ಫ್ರೀ ಇರೋಕ್ಕಾಗಲ್ಲ, ನಾನು ಫ್ರೀ ಇದ್ದಾಗ ಅವ್ರು ಫ್ರೀ ಇರೋಕ್ಕಾಗಲ್ಲ. ಗ್ಯಾಪಲ್ಲಿ ನನ್ನ ಮಗಳು ಸ್ಕೂಲ್ ಇದೆ, ಸ್ಕೂಲ್ನ ಮಿಸ್ ಮಾಡೋಕ್ಕಾಗಲ್ಲ. ವಿ ಆ್ಯಕ್ಚುಲಿ ಮಿಸ್ ದೋಸ್ ಡೇಸ್. ಅವಳಿನ್ನ ಸ್ಕೂಲಿಗೆ ಸೇರಿರಲಿಲ್ವಲ್ಲ, ಆ ಡೇಸ್ನ ಮಿಸ್ ಮಾಡ್ಕೋತೀವಿ. ಬಿಕಾಸ್ ಇಟ್ ವಾಸ್ ವೆರಿ ಈಸಿ ಫಾರ್ ಅಸ್. ನಾವು ಸ್ಕೂಲ್ ಬಗ್ಗೆ ಯೋಚನೆ ಮಾಡೋಂಗಿರಲಿಲ್ಲ, ಏನಿಲ್ಲ, ಹೆಂಗೆ ಬೇಕಂಗೆ ಮಗು ತಾನೆ ಎತ್ಕೊಂಡು ಓಡೋಗ್ಬಿಡ್ತಾಯಿದ್ವಿ. ಈಗ ಅವಳು ಸ್ಕೂಲ್ ರಜಾ ಆಗಿಬಿಡುತ್ತೆ, ಅವಳು ಸ್ಕೂಲು ವಾಪಸ್ ಟೈಮ್ ಬೇರೆ, ಹಿಂಗೆ ಹೋಗಿ ಹಿಂಗೆ ಬರಬೇಕು, ಇಲ್ಲಾಂದ್ರೆ ಅವಳು ಸ್ಕೂಲ್ ಬಿಟ್ಬಿಡುತ್ತೆ. ಬರೀ ನಮ್ದು ಏನೇ ಕೆಲಸ ಇದ್ರು ಎಲ್ಲ ಬರೀ ಅವಳು ಸುತ್ತಾ ಇರುತ್ತೆ. ನನ್ನ ಮಗಳು ನಾವು ಫಸ್ಟ್ ಯೋಚನೆ ಮಾಡಿ ಆಮೇಲೆ ನಮ್ಮ ಕೆಲಸಗಳನ್ನೆಲ್ಲ ಸುತ್ತಿಸ್ಬೇಕು. ಸ್ಪೆಷಲಿ ಅವಳ ಸ್ಕೂಲ್ ಟೈಮಿಂಗ್ಸ್ನ ಯೋಚನೆ ಮಾಡಿ ನಮ್ಮ ಕೆಲಸನ ಅದ್ರ ಸುತ್ತಿಸ್ಬೇಕು. ಸ್ವಲ್ಪ ಸೆಬಾಮೆಡ್ ವೈಟ್ ಪೌಡರ್, ನಾನು ವೈಟ್ ಪೌಡರ್ ಯೂಸ್ ಮಾಡೋದು ಜಿಮ್ಮಿಗೆಲ್ಲ. ನೋ ಕಾಂಪ್ಯಾಕ್ಟ್, ನೋ ಫೌಂಡೇಶನ್, ನೋ ಕನ್ಸೀಲರ್, ನಥಿಂಗ್. ಅಂಡರ್ ಐ ಕ್ರೀಮ್, ಮಾಯಿಶ್ಚರೈಸರ್ ಆ್ಯಂಡ್ ಪೌಡರ್. ಮೈಲ್ಡಾಗಿ ಆ್ಯಂಡ್ ಬ್ಲಷ್ ಹಾಕ್ತೀನಿ, ತುಂಬ ಮೈಲ್ಡಾಗಿ. ಇನ್ನೊಂದಿದೆ ನನ್ನ ಹತ್ರ, ನೋ ಮೇಕಪ್ ಲುಕ್ದು. ದಟ್ಸ್ ಆರೆಂಜ್ ಶೇಡಲ್ಲಿದೆ. ಅದೆಲ್ಲಿಟ್ಟಿದ್ದೀನೋ ಈಗ ಅರ್ಜೆಂಟಾಗಿ. ಏನಾಯ್ತು ಗೊತ್ತಾ, ನಿನ್ನೆ ಜಿಮ್ ಸ್ಕಿಪ್ ಆಯಿತು. ಜಿಮ್ ರೂಟೀನ್ ಯಾವ ಥರ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ವಾರದಲ್ಲಿ 3 ದಿನ, ಜಾಸ್ತಿ ಹೋಗಲ್ಲ. ವಾರದಲ್ಲಿ 3 ದಿನ ಸ್ಟ್ರೆಂತ್ ಟ್ರೈನಿಂಗ್ ಮಾತ್ರ. ಕಾರ್ಡಿಯೋ ಮನೆಯಲ್ಲೇ ಮಾಡೋದು. ನನ್ನ ಮೇನ್ ಫೋಕಸ್ ಇರೋದೇ ಸ್ಟ್ರೆಂತ್ ಟ್ರೈನಿಂಗ್. ಅದಕ್ಕೋಸ್ಕರ ನಾನು ಕಾರ್ಡಿಯೋ ಮಾಡೋಕ್ಕೆ ಜಿಮ್ಗೆ ಹೋಗಲ್ಲ ಇನ್ಮೇಲಿಂದ. ಬಿಕಾಸ್ ನಂಗೆ ಅಷ್ಟೊಂದು ಟೈಮ್ ಸಿಗ್ತಾ ಇಲ್ಲ. ಬರೀ ಐಲ್ ಗೋ ಡೂ ಸ್ಟ್ರೆಂತ್ ಟ್ರೈನಿಂಗ್ ಮನೇಲಿ. ನಾನು ಯೋಚನೆ ಮಾಡೋ ಸ್ಟ್ರೆಂತ್ ಟ್ರೈನಿಂಗ್ ಮನೇಲಿ ಅಚೀವ್ ಮಾಡೋಕ್ಕಾಗಲ್ಲ ಅಲ್ವಾ. ಮಿನಿ ಜಿಮ್ ಸೆಟಪ್ಗೆ ಫುಲ್ ಪ್ಲ್ಯಾನ್ ಇದೆ. ಬಟ್ ಸ್ಟಿಲ್ ಸದ್ಯಕ್ಕೆ ಆ ಸೆಟಪ್ ಆಗೋ ತನಕ ಲೆಟ್ಸ್ ಗೋ ಟು ಜಿಮ್. ಆ ಸೆಟಪ್ ಮಾಡಿದ್ಮೇಲೆ ಜಿಮ್ಗೆ ಹೋಗ್ತೀನಿ ನಾನು ಮೋಸ್ಟ್ಲಿ. ಯಾಕೆ ಅಂತ ಹೇಳಿದ್ರೆ, ನನಗೆ WLJ ಸ್ಟೂಡೆಂಟ್ಸ್ ಬೇಜಾನ್ ಜನ ಇದ್ದಾರೆ. ಅದರಲ್ಲಿ ಎಷ್ಟೊಂದು ಜನ ಸ್ಟೂಡೆಂಟ್ಸು ನಾಟ್ ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ಏನೂ ಮಾಡೋಕ್ಕೆ ಅಂತ ಇಲ್ಲ. ನನ್ನ ಜೊತೆ ಅವ್ರು ಆಲ್ಮೋಸ್ಟ್ 1 ವರ್ಷದ ಮೇಲಿಂದ ಇದ್ದಾರೆ. ಅವ್ರಿಗೆ ಏನೂ ಮಾಡೋಕ್ಕೆ ಗೊತ್ತಿಲ್ಲ, 1 ವರ್ಷದಲ್ಲಿ ಏನೂ ಕಲ್ತ್ಕೊಂಡಿಲ್ಲ ಅಲ್ಲ, ಬೇಜಾನ್ ವೆಯ್ಟ್ ಲಾಸ್ ಮಾಡಿದ್ದಾರೆ. ಒಂದು 8-10 kg 15 kg ಎಲ್ಲ ವೆಯ್ಟ್ ಲಾಸ್ ಮಾಡಿರೋರು ಇದ್ದಾರೆ. ಅವ್ರು ನನ್ನ ಜೊತೆ ಯಾಕಿದ್ದಾರೆ ಅಂದರೆ, ಯಾರೋ ಒಬ್ರು ಅವ್ರನ್ನ ಪುಷ್ ಮಾಡೋಕ್ಕಿದ್ದಾರೆ, ಇಲ್ಲ ಈ ಹೆಲ್ದಿ ಜರ್ನಿ ಏನಿದೆ ಆ ಜರ್ನಿನ ಮೋಟಿವೇಟ್ ಮಾಡೋಕ್ಕೆ, ಅಂದರೆ ಕೇಳೋಕ್ಕೆ, ಏನು ತಿಂದ್ರಿ, ವರ್ಕೌಟ್ ಮಾಡಿದ್ರಾ, ಇಲ್ಲ ಈ ಜರ್ನಿನ ಫ್ರೆಂಡ್ಸ್ ಜೊತೆನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಫ್ಯಾಮಿಲಿ ಜೊತೆನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅಯ್ಯೋ ಇದೇನಾ, ಅಯ್ಯೋ ಏನು ಡಯಟಾ, ಹಂಗೆ ಸರ್ಕ್ಯಾಸಮಲ್ಲಿ ಮಾತಾಡ್ತಾರೆ. ಓನ್ಲಿ ದಟ್ ಪರ್ಸನ್ ಹೂ ಸಿಟ್ಟಿಂಗ್ ದೇರ್ ಕ್ಯಾನ್ ಗೈಡ್ ಯು. ಇದು ಮಾಡಿದೆ ಅಲ್ವಾ, ನೆಕ್ಸ್ಟ್ ಇದು ಮಾಡು, ವಿ ವಿಲ್ ಡೂ ಇಟ್. ಅಂದರೆ ಒಂದು ಪಾಸಿಟಿವ್ ನೋಟಲ್ಲಿ ಆ
ಆ ಜಾಗದಲ್ಲಿ ಒಬ್ಬ ಪರ್ಸನ್ ಇರಬೇಕು ಟು ಗೈಡ್ ಯು ನೋ ಮ್ಯಾಟರ್ ವಾಟ್. ನಿಮ್ಮನ್ನ ಜಡ್ಜ್ ಮಾಡದೆ ಒಂದು ಮಾತು ಹೇಳಿ ಗೈಡ್ ಮಾಡಬೇಕು ಇನ್ಸ್ಟೆಡ್ ಆಫ್ ಸರ್ಕ್ಯಾಸಮು, ರೇಗ್ಸೋದು, ಫನ್ನಿ ಮಾಡೋದು, ಏನದು PJs ಮಾಡೋದು ನಿಮ್ಮನ್ನ ನೋಡಿ. ಅದನ್ನು ಬಿಟ್ಟು ಒಬ್ಬರು ಕೂತಿರ್ತಾರೆ. ಆ ಜಾಗಕ್ಕೆ ನಾನು ಎಷ್ಟೊಂದು ಜನದ ಲೈಫಲ್ಲಿ ನಾನು ಆ ಜಾಗದಲ್ಲಿ ನಿಂತಿದ್ದೀನಿ. ಬಟ್ ನಾನು ಮನುಷ್ಯ ಅಲ್ವಾ, ನನ್ನ ಜಾಗದಲ್ಲಿ ನನಗೂ ಒಬ್ಬರು ಬೇಕಲ್ವಾ. ಇಟ್ ಕೆನಾಟ್ ಬಿ ಯೋರ್ ಹಸ್ಬೆಂಡ್, ಇಟ್ ಕೆನಾಟ್ ಬಿ ಯೋರ್ ಫ್ರೆಂಡ್, ಇಟ್ ಕೆನಾಟ್ ಬಿ ಯೋರ್ ಮದರ್, ಆರ್ ಇಟ್ ಕೆನಾಟ್ ಬಿ ಯೋರ್ ಕಿಡ್ ಆರ್ ಎನಿಬಡಿ ಎಲ್ಸ್. ಆ ಜಾಗದಲ್ಲಿ ಒಬ್ಬರು ಕೂತಿರ್ತಾರಲ್ಲ ಅವರೇ ಮಾಡ್ಬೇಕು ಆ ಕೆಲಸನ. ದಟ್ಸ್ ಅ ರೀಸನ್ ನಾನು ಯಾರಿಗಾರು ಅಕೌಂಟಬಲ್ ಇದ್ದರೆ ಒಂದು ಮೋಟಿವೇಶನ್ ಇರುತ್ತೆ, ಒಂದು ಪುಷ್ ಇರುತ್ತೆ. ಹಂಗಂತ ನನಗೆ ಮೋಟಿವೇಶನ್ ಇಲ್ಲ ಅಂತಲ್ಲ. ಐ ವಿಲ್ ಡೂ ಐದರ್ ವಿಸ್. ಕನ್ಸಿಸ್ಟೆನ್ಸಿ ಮೇಲೆ ಕನ್ಸಿಸ್ಟೆನ್ಸಿ, ಮೋಟಿವೇಶನ್ ಇರಲಿ ಇಲ್ದಿರಲಿ ನಾನು ಮಾಡೇ ಮಾಡ್ತೀನಿ, ದಟ್ಸ್ ಸೆಕೆಂಡ್ರಿ. ಬಟ್ ದೆನ್ ಅಂದರೆ ಆ ಡಿಸ್ಕಷನ್ ಮಾಡೋಕ್ಕೊಬ್ಬ ಮನುಷ್ಯ ಬೇಕಲ್ವಾ, ಕರೆಕ್ಟಾ? ಸೊ ನಾನೇನೋ ಏನು ಮಾಡ್ತಾಯಿದ್ದೀನಿ, ನನಗೆ ನನ್ನ ಸ್ಟ್ರೆಂತ್ ಈ ಲೆವೆಲ್ಗೆ ಇನ್ಕ್ರೀಸ್ ಮಾಡ್ಕೊಬೇಕು, ನನ್ನ ಬಾಡಿ ಈ ಥರ ಟೋನ್ ಆಗಬೇಕು, ಆ ಥರ ಏನೋ ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಐ ಕ್ಯಾನ್ ಡೂ ದಿಸ್ ವಿತ್ ಮೈ ಹಸ್ಬೆಂಡ್ ಆರ್ ವಿತ್ ಮೈ ಮದರ್ ಇನ್ ಲಾ ಜಸ್ಟ್ ಬಿಕಾಸ್ ನನ್ನ ಜೊತೆ ಕ್ಲೋಸ್ ಇದ್ದಾರೆ, ದೇ ಆರ್ ಮೈ ಫಸ್ಟ್ ಸರ್ಕಲ್ ಥರ ಅಲ್ಲ. ಆ ಜಾಗದಲ್ಲಿ ಕೂತಿರೋ ಒಬ್ಬ ಗುರು ಆರ್ ಅ ಟ್ರೈನರ್, ಯುನೋ ಸಂಬನ್ ಹೂ ಇಸ್ ಕೇಪಬಲ್ ಆಫ್ ದಟ್ ಪ್ಲೇಸ್ ಕೂತಿದಾರಲ್ವಾ, ಹೂಮ್ ವಿ ಕ್ಯಾನ್ ರೆಸ್ಪೆಕ್ಟ್ ಆ್ಯಂಡ್ ಡಿಸ್ಕಸ್. ಒಬ್ಬ ಟೀಚರ್, ಗುರು ಒಬ್ರು ಇರಬೇಕು ಅವ್ರ ಹತ್ರ ನಾವು ಓಪನ್ ಆಗಿ ಡಿಸ್ಕಸ್ ಮಾಡೋಕ್ಕೆ. ಆ್ಯಂಡ್ ಈ ವಿಷಯ ಮಾತ್ರ ಡಿಸ್ಕಸ್ ಮಾಡ್ತೀವಿ ಆ್ಯಂಡ್ ದೇರ್ ಓಕೆ ಟು ಡಿಸ್ಕಸ್ ಆ್ಯಸ್ ವೆಲ್ ಆ್ಯಂಡ್ ಗೈಡ್ ಯು ಆ್ಯಸ್ ವೆಲ್. ಗೈಡ್ ಮಾಡಿಲ್ಲ ಅಂದ್ರೂ ಒಂದು ಡಿಸ್ಕಷನ್, ಒಂದು ಮೋಟಿವೇಶನ್, ಒಂದು ಪರ್ಪಸ್ ಇಟ್ಕೊಂಡು ಮಾತಾಡ್ತಾ ಇರಬೇಕು. ಆ ಥರಕ್ಕೆ ಇರಬೇಕಲ್ಲ. ಅದಕ್ಕೋಸ್ಕರ ನಾನು ಜಿಮ್ಗೆ ಹೋಗ್ತಾ ಇರೋದು. ಮಿನಿ ಜಿಮ್ ಸೆಟಪ್ ಮಾಡಿದ್ರೂ ನಾನು ಜಿಮ್ಗೆ ಹೋಗ್ಬೋದು, ಬಟ್ ಇನ್ನು ಕನ್ಫ್ಯೂಷನು, ಡೈಲಮಾಸ್ ಎಲ್ಲ ತುಂಬ ಇದೆ. ಲೆಟ್ಸ್ ಸಿ ಹೇಗೆ ದಾರಿ ಕರ್ಕೊಂಡು ಹೋಗುತ್ತೆ ಹಾಗೆ. ಆ್ಯಸ್ ಆಫ್ ನೌ ದಿಸ್ ಇಸ್ ಮೈ ಜಿಮ್ ಡ್ರೆಸ್. ಇದೊಂದು ಖಾಲಿ ಲೂಸ್ ಶರ್ಟ್ ಹಾಕಿದ್ದೀನಿ. ಈಸಿ ಸಿಂಪಲ್ ಪೋನಿ. ಮೈ ಜಿಮ್ ಬ್ಯಾಗ್ ನಾನು ಆವಾಗಲೇ ಹೊರಡಬೇಕಾಗಿತ್ತು, ಬಟ್ ಮೈ ಟ್ರೈನರ್ ಇಸ್ ಲೇಟ್ ಬೈ 20 minutes. ಅವ್ರು ಹೋಗ್ಬಿಟ್ಟು ಥ್ರೆಡ್ಮಿಲ್ ಮಾಡ್ತಾಯಿರು ಅಂತ ಹೇಳಿದ್ರು. ನನಗೆ ಥ್ರೆಡ್ಮಿಲ್ ಕಂಡ್ರೆ ಮೊದಲೇ ಆಗಲ್ಲ, ಒಂಚೂರು ಇಷ್ಟ ಇಲ್ಲ. ಐ ಥಾಟ್ ಅವ್ರು ಬಂದಮೇಲೆ ಹೋಗೋಣ ಅಂತ, ಅದಕ್ಕೇ ನಾಟಕ ಮಾಡಿ ನಾನು ಲೇಟಾಗಿ ಹೋಗ್ತಾಯಿದ್ದೀನಿ. ಐ ಆಮ್ ಹಿಯರ್ ಡನ್. ನನ್ನ ಜಿಮ್ ಬ್ಯಾಗಲ್ಲಿ ನನ್ನ ಗ್ಲೌಸ್ ಇದೆ. ವೆಯ್ಟ್ಸ್ ಎತ್ತಿದ್ರೆ ನನಗೆ ಗ್ಲೌಸ್ ಬೇಕು, ನನಗೆ ಹ್ಯಾಂಡ್ ಕೀ ಬೇಕು. ಅದು ಸಿಂಪಲಾಗಿ ತೊಗೊಂಡೋಗ್ತಾಯಿದ್ದೀನಿ. ಇನ್ನೂ ತುಂಬ ಹೆವಿ ಸ್ಟ್ರೆಂತ್ ಟ್ರೈನಿಂಗ್ ನಾನು ಮಾಡ್ತಾಯಿಲ್ಲ, ಅದಕ್ಕೋಸ್ಕರ. ನನ್ನ ಹ್ಯಾಂಡ್ ಕೀ ಕಾಣಿಸ್ತಿಲ್ಲ, ವೆಯ್ಟ್. ಹ್ಯಾಂಡ್ ಕೀ ಸಿಕ್ತು. ನನ್ನ ರೂಮೆಲ್ಲ ಹೆಂಗೆ ಬಿತ್ತು ಗೊತ್ತಾ ಗೈಸ್, ಟೈಮ್ ಇಲ್ಲ ಅಂದ್ಕೊಂಡು ಎಲ್ಲನೂ ತರ್ತೀನಿ, ಪ್ರತಿಯೊಂದನ್ನು ಸೆಟ್ ಮಾಡ್ತೀನಿ, ಪ್ರತಿಯೊಂದು ರೋಟೀನು ಪ್ರಾಪರಾಗಿ ಆಗಬೇಕು. ಈ ಥರ ಇರೋಕ್ಕಾಗಲ್ಲಪ್ಪ, ಒಂಥರ ಅನಿಸುತ್ತೆ, ಒಂಥರ ಎಲ್ಲ ಮೆಸ್ಸಿ ಅನಿಸ್ತಾಯಿದೆ ನನಗೆ. ಆ ಥರ ಅನ್ಆರ್ಗನೈಸ್ಡಾಗಿ ಇರೋಕ್ಕಾಗೋದೇ ಇಲ್ಲ ನನ್ನ ಕೈಯಲ್ಲಿ ಇವಾಗ. ಐ ಹ್ಯಾವ್ ಟು ಮೇಕ್ ಶ್ಯೂರ್ ಎಲ್ಲನೂ ಪ್ರತಿಯೊಂದು ಆರ್ಗನೈಸ್ಡಾಗಿ ಒಂದು ಫಾರ್ಮಿಗೆ ಬರೋ ತನಕ ಏನಾದ್ರು ಒಂದು ಮಾಡಬೇಕು. ಮೈ ಫೇವ್ರೆಟ್ ಪರ್ಫ್ಯೂಮ್ ಗಮ್ಮತ್ತೇನಂತದೆ, ಇದು ಹಾಕ್ಕೊಂಡ್ರೆ ಒಂಥರ ಗುಡ್ ಫೀಲಿಂಗ್, ಫುಲ್ ಗುಡ್ ಫೀಲಿಂಗ್. ಗ್ಲೋ ಮಿಸ್ಟ್ ಇದನ್ನ ತುಂಬ ಹಾಕಲ್ಲ, ಮೈಲ್ಡಾಗಿ. ಫಾರ್ ದ್ಯಾಟ್ ಲಿಟಲ್ ಗ್ಲೋ ಇದನ್ನ ಒಳಗಾಕೊಂಡು ಕೂದಲನ್ನ ಹೀಗೆ. ದಿಸ್ ಇಸ್ ಬೆಟರ್. ನಾನು ಯಾವಾಗಲೂ ಜಿಮ್ಮಿಗೆ ಜಾಕೆಟ್ ಹಾಕ್ತೀನಿ, ಇನ್ಕ್ಲೂಡಿಂಗ್ ಸಮ್ಮರಲ್ಲಿ, ಬಿಕಾಸ್ ಜಾಕೆಟ್ ಮೇಕ್ಸ್ ಮೀ ಫೀಲ್ ವೆರಿ ಕಂಫರ್ಟಬಲ್. ಜಿಮ್ಮಲ್ಲಿ ಯಾವ ವರ್ಕ್ ಪ್ರಾಬ್ಲಮ್ ಆಗಲ್ಲ. ನಿಮಗೆ ನನ್ನ ಫೈನಲ್ ಔಟ್ಲುಕ್ ತೋರಿಸ್ತೀನಿ. ಲೈಟ್ಸ್ ಆನ್ ಮಾಡೋಣ. ಲೈಟ್ಸ್ ಸಿ, ಹಿಂದೆಗಡೆ ಹೋಗಿ ನಿಂತ್ಕೋತೇನೆ. ದಿಸ್ ಇಸ್ ಮೈ ಫೈನಲ್ ಲುಕ್. ಈ ಥರ ಇದೆ. ಆ್ಯಂಡ್ ಚಳಿ ಹೊರಡ್ತಾ ಇದ್ದೀನಿ ಜಿಮ್ಗೆ. ನನ್ನ ಜಿಮ್ ಟ್ರೈನರ್ ಸ್ವಲ್ಪ ಲೇಟು ಅಂತ ಹೇಳೋದಕ್ಕೆ ನಾನು ಸ್ವಲ್ಪ ಲೇಟಾಗಿ ಹೊರಡ್ತಾ ಇದ್ದೀನಿ. ಹಿಂಗೆ ಗುರು ಹಾಗೆ ಶಿಷ್ಯೆ. ನಾನು ತೊಗೊಂಡಿರೋದು ಪರ್ಸ್ನಲ್ ಟ್ರೈನಿಂಗು. ನನಗೆ ನಾರ್ಮಲ್ ವರ್ಕೌಟ್ಸ್ ನಾನೇ ಮಾಡಬೇಕಂದ್ರೆ ನನಗೇನು ಜಿಮ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನನಗೆ ಯಾರೊಬ್ಬರು ಗೈಡ್ ಮಾಡಬೇಕು, ಅಂದರೆ ಇದಿದ್ದು ಮಾಡು ಅಂತ ಪುಷ್ ಮಾಡಬೇಕು. ಈಗ ಲಾಸ್ಟ್ 3 ಸೆಟ್ಸ್ ಇರುತ್ತಲ್ವ, ಆವಾಗ ನಮ್ಮ ಕೈಲಿ ಆಗಲ್ಲ ಅಂತ ಸ್ಟಾಪ್ ಮಾಡಿಬಿಡ್ತೀವಲ್ಲ, ಅದನ್ನು ಪುಷ್ ಮಾಡೋಕ್ಕೆ ನನಗೊಬ್ಬರು ಬೇಕೇ ಬೇಕು. ಅದಕ್ಕೋಸ್ಕರ ನಾನು ಜಿಮ್ಗೆ ಹೋಗೋದು. ಆ್ಯಂಡ್ ನನಗೆ ಪರ್ಸ್ನಲ್ ಟ್ರೈನಿಂಗ್ ಇಲ್ಲ ಅಂದರೆ ನಾನು ಜಿಮ್ಗೆ ಹೋಗೋದೇ ಇಲ್ಲ. ಸೊ ಆ ಥರ ನಮ್ಮ ಟ್ರೈನರ್ ಬಂದರೆ ಮಾತ್ರ ನಾವು ಜಿಮ್ಮಿಗೆ ಕಾಲಿಡೋದು, ಇಲ್ಲಾಂದರೆ ಜಿಮ್ಮಿಗೆ ಕಾಲಿಡೋಲ್ಲ. ಮನೇಲೇ ಹೋಮ್ ವರ್ಕೌಟ್ಸ್ ನಿಮಗೆ ಗೊತ್ತಲ್ಲ, ಜಾನ್ ಮಾಡ್ತೀನಿ ಅಂತ ಅದನ್ನೇ ಮಾಡೋದು. ನನ್ನ ಎಲ್ಲ WLJ ಸ್ಟೂಡೆಂಟ್ಸು ಅದನ್ನೇ ಮಾಡೋದು. ಎಲ್ಲರೂ ಹೋಮ್ ವರ್ಕೌಟ್ಸೇ ಮಾಡೋದು. ಕಾಂಬಿನೇಷನಲ್ಲಿ ಅವರು ಇದ್ದಾರೆ, ಜಿಮ್ಗೆ ಹೋಗೋರು ವಾಪಸ್ ಬರೋರು ಅವರು ಇದ್ದಾರೆ. ಕಾಂಬಿನೇಷನ್ ಆಫ್ ಎಲ್ಲ ಅಂತ ಹೇಳ್ಬೋದು.
ಲೆಟ್ಸ್ ಡೂ ಇಟ್. ಶೂ ಹಾಕೋತಾ ಇದ್ದೀನಿ, ಚಳಿ ಇದೆ ಅಲ್ವಾ, ಶೂ ಹಾಕೊಳ್ಳೋದು ಬೆಟರು. ನಾನು ನನ್ನ ಗಾಡಿ ತೊಗೊತಾ ಇದ್ದೀನಿ. ನಮ್ಮ ಮ್ಯಾಕ್ಸ್ ಎದ್ದಿದ್ದಾರೆ. ಮ್ಯಾಕ್ಸು ಅವ್ರಿಗೆ ಶುಶಿಗೆ ಅರ್ಜೆಂಟ್ ಆಗಿದೆ. ಶುಶುಗೆ ಬೆಳಗಿನ ಜಾವ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಲ್ವಾ ನೋಡಿ. ಫುಲ್ ಪ್ರಶಾಂತವಾಗಿದೆ ರೋಡೆಲ್ಲ, ಅಷ್ಟು ತಣ್ಣಗಿದೆ, ಕಾಮಾಗಿದೆ. ನನ್ನ ಗಿಡಗಳು ನನಗೆ ಏನಂದರೆ ಈ ಗಣಗ್ಲೆ ಹೂ ಬಿಡಲಿ ಅಂತ ತುಂಬ ಕಾದಿದ್ದೀನಿ. ಇದು ಒಂದು ಫಸ್ಟ್ ಬಂಚ್ ಇದ್ಬಿಟ್ಟಿದ್ದು. ನಾವು ಇವಾಗ ನೋಡಿ ಸೆಕೆಂಡ್ ಬಂಚಲ್ಲೂ ಮೊಗ್ಬಿಟ್ಟಿದೆ, ಇದರಲ್ಲೂ ಮೊಗ್ಬಿಟ್ಟಿದೆ. ನಾನು ಆಲ್ರೆಡಿ ಒಂದು ದೊಡ್ಡ ವ್ಲಾಗೇ ಮಾಡಿದ್ದೀನಿ ಹೇಗೆ ಮೇಂಟೈನ್ ಮಾಡ್ತೀನಿ ಸಿಂಪಲ್ಲಾಗಿ ಅಂತ. ತುಂಬ ಬಜೆಟ್ ಫ್ರೆಂಡ್ಲಿಯಲ್ಲಿ ನಾನು ಮೇಂಟೈನ್ ಮಾಡ್ತೀನಿ. ಚೆಕ್ ಮಾಡಿ, ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಬೆಳೆಸ್ಬೋದು. ಓಕೆ, ನಾವು ಲೆಟ್ಸ್ ಗೆಟ್ ಗೋಯಿಂಗ್. ಲೇಟ್ ಆಗಿಬಿಡುತ್ತೆ ಗೈಸ್, ತುಂಬ ಲೇಟ್ ಆಗಿಬಿಡುತ್ತೆ. ಗೇಟೆಲ್ಲ ಲಾಕ್ ಮಾಡಿದ್ದೀನಿ. ಲೆಟ್ಸ್ ಗೋ, ಪಟ ಅಂತ ಜಿಮ್ ಮಾಡೋಣ ಗೈಸ್. ಜಿಮ್ ರೀಚ್ ಆದೆ. ಬೆಳಗ್ಗೆ ಆಗಿರೋದ್ರಿಂದ ಲಿಫ್ಟ್ ಆನ್ ಇಲ್ಲ, ಸೊ ಸ್ಟೇರ್ಸು ಇದೇ ನನ್ನ ಮೊದಲನೇ ವರ್ಕೌಟು. ಇನ್ನು ಜಿಮ್ ಒಳಗೆ ಹೋಗೋಕ್ಕಿಂತ ಮುಂಚೆನೇ ವರ್ಕೌಟ್ ಸ್ಟಾರ್ಟ್. ಗೈಸ್ ಈಗ ಜಿಮ್ಮಿಂದ ವಾಪಸ್ ಬಂದೆ. ಲೆಗ್ ಡೇ ಇವತ್ತು. ನಂಗೆ ಗೊತ್ತಿರಲಿಲ್ಲ, ನಾನು ಟ್ರೈನರ್ ನಂಗೆ ಹೇಳಿಲ್ಲ ಇವತ್ತು ಲೆಗ್ ಡೇ ಅಂತ. ಆಮೇಲೆ ಲೆಗ್ ಡೇನಾ ಅಂತ ಕ್ರಿಬ್ ಮಾಡ್ತೀನಿ ಅಂತ ಅವ್ರು ಹೇಳಿಲ್ಲ. ಇವತ್ತು ಲೆಗ್ ಡೇ ಇತ್ತು. ಸೂಪರಾಗಿ ವರ್ಕೌಟ್ ಮಾಡಿದೆ. 45 ಮಿನಿಟ್ಸ್ ಅಷ್ಟೇ ವರ್ಕೌಟ್ ಮಾಡಿದ್ದು. ಬಾಕಿದು 10 ಮಿನಿಟ್ಸು ನಾನು ಥ್ರೆಡ್ಮಿಲ್ ಮಾಡಿದೆ. ಆ್ಯಂಡ್ ದ್ಯಾಟ್ಸ್ ಇಟ್. ನಾನು ಇವಾಗ ಡಿಸೈಡ್ ಆಗಿಬಿಟ್ಟಿದ್ದೀನಿ ಪ್ರಿಸೈಸ್ಡಾಗಿ ಫಿಕ್ಸ್ ಟೈಮಲ್ಲಿ ಶಾರ್ಟ್ ಇಂಟರ್ವಲ್ಸಲ್ಲಿ ಬ್ಯಾಕ್ ಟು ಬ್ಯಾಕ್ ವರ್ಕೌಟ್ಸ್ ಮಾಡಿಬಿಡೋದು. ವರ್ಕೌಟ್ ಸೆಟ್ಸ್ ವಿತ್ ಡಿಫ್ರೆಂಟ್ ವೇರಿಯೇಷನ್ಸ್ ಮಾಡಿಬಿಡೋದು. ಆ್ಯಂಡ್ ದೆನ್ ಅಷ್ಟೇ. ಆ್ಯಂಡ್ ಕ್ವಿಕ್ಕಾಗಿ ವಾಪಸ್ ಮನೆಗೆ ಬರೋದು. ಅಲ್ಲೇ ಜಿಮ್ಮಲ್ಲಿ 2 ಅವರ್ 3 ಅವರ್ ಟೈಮೆಲ್ಲ ಸ್ಪೆಂಡ್ ಮಾಡೋ ಅಷ್ಟು ಪೇಷನ್ಸು ಇಲ್ಲ, ಟೈಮು ಇಲ್ಲ. ಆ್ಯಂಡ್ ಇಟ್ಸ್ ವೇಸ್ಟ್ ಆಫ್ ಟೈಮ್ ಆಲ್ಸೋ. ಯಾಕಂದರೆ ಏನೂ ಮೀನಿಂಗ್ ಇಲ್ಲ. 4 ಅವರ್ 5 ಅವರು ಅಷ್ಟೊಂದೆಲ್ಲ ಯಾರು ಮಾಡಲ್ಲ. ಅಷ್ಟೊಂದೆಲ್ಲ ಟೈಮ್ ಸ್ಪೆಂಡ್ ಮಾಡೋ ಅವಶ್ಯಕತೆ ಇರಲ್ಲ. ಕ್ವಿಕ್ಕಾಗಿ ಹೋಗಿ 1 ಅವರ್ ಅಷ್ಟೇ ನನ್ನ ಜಿಮ್ ಒಳಗಡೆ ಇರೋ ಅಂಥ ಪೀರಿಯಡು. ಅಷ್ಟರಲ್ಲಿ ಟಕ್ ಅಂತ ಮುಗಿಸ್ಬೇಕು, ಬರ್ತಾ ಇರಬೇಕು. ಇವಾಗ ಸೆಲ್ಫ್ ಕೇರ್ ಟೈಮ್ ಆಯಿತು, ಮೀ ಟೈಮ್ ಆಯಿತು. ಇವಾಗ ನೆಕ್ಸ್ಟು ಬೇಬಿ ಕೇರ್ ಟೈಮ್. ಇವಾಗ ಸೆಲ್ಫ್ ಪ್ಯಾಂಪರಿಂಗು, ಕ್ವೀನ್ ಫೀಲಿಂಗು, ಪ್ರಿನ್ಸಸ್ ಫೀಲಿಂಗ್ ಎಲ್ಲ ಮುಗಿಸಿ ಇವಾಗ ಮಾಮ್ ಫೀಲಿಂಗಿಗೆ ಫಾಸ್ಟಾಗಿ ಹೋಗ್ಬಿಟ್ಟು ನನ್ನ ಮಗಳು ಇನ್ನೂ ಮಲಗಿದ್ದಾಳೆ. ಎದ್ದೇಳಿಸ್ಬಿಟ್ಟು ಅವಳನ್ನ ಕ್ವಿಕ್ಕಾಗಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಅವಳನ್ನ ಈಗ ಎದ್ದೇಳಿಸಿ ಅವಳನ್ನ ರೆಡಿ ಮಾಡಿಸೋದಿದೆಯಲ್ಲ, ಜಿಮ್ಮಲ್ಲಿ ವರ್ಕೌಟ್ ಮಾಡೋಕ್ಕಿಂತ ಕಷ್ಟದ ಕೆಲಸ ನನಗೆ. ಅಷ್ಟು ಕಷ್ಟದ ಕೆಲಸ. ಇದು ಹಿಂಗೆ ಕಾಣ್ತಾ ಇದೆ. ನಾನು ಟಾಪೇ ಬೆಳಿಗ್ಗೆ ತೋರಿಸ್ಲಿಲ್ಲ ಅಲ್ವಾ, ನಾನು ಫ್ರೀ ಟಾಪ್ ಹಾಕಿದ್ದೆ. ಹಿಂಗಿದೆ ನೋಡಿ. ಟರಾನ್. ನಾನು ಯಾವಾಗ್ಲೂ ಜಾಕೆಟ್ ಹಾಕ್ತೀನಿ. ವಿತೌಟ್ ಜಾಕೆಟ್ ನಾನು ಜಿಮ್ಮಲ್ಲಿ ಹೋಗಲ್ಲ. ಬಿಕಾಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಫ್ರೀ ಟಾಪ್ ಹಾಕಿದಾಗ ಈಗ ಜಂಪ್ ಮಾಡ್ತೀವಿ ಅಂದ್ಕೊಳ್ಳಿ, ಜಂಪ್ ಮಾಡಿದಾಗ ಪ್ರಾಬ್ಲಮ್ ಆಗೋಲ್ಲ. ಬಟ್ ಮೌಂಟೇನ್ ಕ್ಲೈಂಬರ್ಸ್ ಎಲ್ಲ ಮಾಡ್ತೀವಲ್ವ, ಹಿಂಗೆ ಮಾಡಿದಾಗ ಈ ಟಾಪ್ ಕತ್ತಿಗೆ ಬಂದುಬಿಡುತ್ತೆ. ಅವಾಗ ಏನಾಗುತ್ತೆ, ಆ ಸೆಟ್ನ ಮಾಡೋಕ್ಕಾಗಲ್ಲ, ಆ ಪರ್ಟಿಕ್ಯುಲರ್ ವರ್ಕೌಟ್ ಸೆಟ್ನ ಮಾಡೋಕ್ಕಾಗಲ್ಲ. ಜಸ್ಟ್ ಬಿಕಾಸ್ ಅಯ್ಯೋ ಈ ಬಟ್ಟೆ ಸಪೋರ್ಟ್ ಮಾಡ್ತಿಲ್ಲ ಅನ್ನೋ ಒಂದೇ ಕಾರಣಕ್ಕೆ. ಅದ್ರ ಬದಲು ಜಾಕೆಟ್ ಹಾಕಿದರೆ ನಾನು ಯಾವ ವರ್ಕೌಟಾದ್ರು ಮಾಡ್ಬೋದು. ಅಲ್ಟಿಮೇಟ್ಲಿ ನಾವು ಜಿಮ್ಗೆ ಹೋಗೋದು ನಮಗೆ ಬೇಕಾಗಿರೋಂಥ ಫೋಕಸ್ಡ್ ಮಸಲ್ ರಿಲೇಟೆಡ್ ವರ್ಕೌಟ್ ಮಾಡೋಕ್ಕೆ ಅಂತ. ಅದ್ರ ಮೇಲೆ ಫೋಕಸ್ ಮಾಡೋಣ, ಸೊ ದ್ಯಾಟ್ ಯಾವುದೇ ರೀತಿಯಾದ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ಕರೆಕ್ಟಾ? ಅದಕ್ಕೋಸ್ಕರ ಎಷ್ಟೇ ಶೆಕೆ ಆದರೂ ಹಿಂಸೆ ಆದರೂ ಜಾಕೆಟ್ ಹಾಕೊಂಡು ಹೋಗ್ತೀನಿ. ದ ರೀಸನ್ ಇಸ್, ಇವಾಗ ಮಾಮೂಲಿ ಸ್ಟ್ರೆಂತ್ ಮಾಡಬೇಕಾದ್ರೆ, ಬೈಸಿಪ್ಸ್ ಎಲ್ಲ ಮಾಡಬೇಕಾದ್ರೆ ನಂಗೆ ಪ್ರಾಬ್ಲಮ್ ಇಲ್ಲ. ಓಕೆ, ಸಿಂಪಲ್ಲಾಗಿರುತ್ತೆ, ಈಸಿ ಆಗುತ್ತೆ. ಅದೇ ನಾನು ಕೋರ್ ವರ್ಕೌಟ್ಸ್ ಮಾಡ್ತೀನಿ ಅಂತ ಹೇಳಿದಾಗ ಇಟ್ ಈಸ್ ಆ್ಯಕ್ಚುಲಿ ಅ ಪ್ರಾಬ್ಲಮ್. ಆ್ಯಂಡ್ ಸಮ್ಟೈಮ್ಸ್ ಹೆವಿ ಕಾರ್ಡಿಯೋ ಮಾಡಿದಾಗ್ಲೂ ಪ್ರಾಬ್ಲಮ್ ಆಗುತ್ತೆ. ಸುಮ್ಮನೆ ಯಾಕೆ ಕಿರಿಕಿರಿ? ಅಲ್ಲಿ ಯಾರು ಬಂದ್ಬಿಟ್ಟು ನೀನೇ ತ್ರಿಪುರ ಸುಂದರಿ ಅಂತ ನೋಡೋರು ಯಾರೂ ಇರಲ್ಲ. ಎಲ್ಲರೂ ದೇ ವಿಲ್ ಬಿ ಬಿಸಿ ಇನ್ ದರ್ ಓನ್ ವರ್ಲ್ಡ್. ಬಟ್ ನಮ್ಮ ತಲೆಯಲ್ಲಿ ಕಿರಿಕಿರಿ ಬೇಡ. ಆ ನಮ್ಮ ತಲೆ ಒಳಗಡೆ ಇರೋ ಕಿರಿಕಿರಿನ ಅವಾಯ್ಡ್ ಮಾಡೋಕ್ಕೋಸ್ಕರ ಐ ಆಲ್ವೇಸ್ ವೇರ್ ಜಾಕೆಟ್. ಇವಾಗ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಗೈಸ್. ಫಾಸ್ಟಾಗಿ ಹೋಗ್ಬಿಟ್ಟು ನಮ್ಮನೆ ರಾಣಿನ ಎದ್ದೇಳಿಸ್ಬಿಟ್ಟು ಕ್ವಿಕ್ಕಾಗಿ ರೆಡಿ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸ್ಬೇಕು. ಅವಳಿಗೆ ಸ್ನಾನ ಮಾಡಲ್ಲ, ಬ್ರಷ್ ಮಾಡಲ್ಲ, ಕಾರ್ಟೂನ್ ಹಾಕು ಅಂತಾಳೆ. ಆಮೇಲೆ ಈಗ ಏನಾದ್ರು ಡ್ರಾಯಿಂಗ್ ಮಾಡ್ತೀನಿ ಅಂತಾಳೆ, ಕ್ಲೇಯಲ್ಲಿ ಆಟಾಡ್ತೀನಿ ಅಂತ ಅಂತಾಳೆ. ಆಮೇಲೆ ಮೇಡಮ್ ಬನ್ನಿ ಲೇಟ್ ಆಗ್ತಿದೆ ಸ್ಕೂಲ್ಗೆ ಅಂತ ಹೇಳಿದ್ರೆ ಆಗಿಲ್ಲ, ಮ್ಯಾಮ್ ಬೈತಾರೆ, ನನಗಲ್ಲ ಬೈಯೋದು ನಿನಗೆ ಅಂತಾಳೆ. ಅವ್ರನ್ನ ರೆಡಿ ಮಾಡೋಷ್ಟ್ರಲ್ಲಿ ಸುಸ್ತಾಗ್ಬಿಡುತ್ತೆ. ಫಾಸ್ಟಾಗಿ ಅವಳಿಗೆ ರೆಡಿ ಮಾಡಿ ಬಾಯ್ ಮಾಡಿಬಿಟ್ಟು ಆಮೇಲೆ ಕ್ವಿಕ್ಕಾಗಿ ರೆಡಿಯಾಗಿ ನಾನು ನನ್ನ ಹಸ್ಬೆಂಡು ಬ್ರೇಕ್ಫಾಸ್ಟ್ ಡೇಟಿಗೆ ಹೋಗ್ತೀವಿ. ಗೈಸ್ ಇವಾಗ ಏನಂತ ಹೇಳಿದ್ರೆ, ನನ್ನ ಮಗಳನ್ನ ರೆಡಿ ಮಾಡ್ತಾ ಇದ್ನ ನಮ್ಮ ಒಂದು ಸಡನ್ ಎಂಟ್ರಿ. ಆ್ಯಕ್ಚುಲಿ ಐ ವಾಸ್ ಹೋಪಿಂಗ್ ಯಾರು ಬಂದು ಒಂಚೂರು ಅವಳನ್ನ ಹಿಡ್ಕೊಂಡ್ರೆ ಒಳ್ಳೇದು ಅಂತ, ನಂಗೊಂಚೂರು ಫ್ರೀ ಆಗುತ್ತೆ ಕೈ ಅಂತ. ಅದೇ ರೀತಿ ಎಕ್ಸಾಕ್ಟಾಗಿ ನಮ್ಮ ಮಾವ ಪ್ರತ್ಯಕ್ಷ ಆದರು. ಫುಲ್ ರೆಡಿ ಮಾಡಿ ತಿನ್ನಿಸಿ ಎಲ್ಲ ಆಗೋಯ್ತು. ಅವಳದು ಯೂನಿಫಾರ್ಮ ಹಾಕ್ಬಿಟ್ಟಿದ್ದೀನಿ. ನನ್ನ ಹಸ್ಬೆಂಡು ಈಗ ರೆಡಿ ಆಗ್ತದೆ ಅವಳನ್ನ ಡ್ರಾಪ್ ಮಾಡೋಕ್ಕೆ. ಶೂ ಒಂದು ಹಾಕೋಕ್ಕೆ ತಾತ ಮೊಮ್ಮಗಳನ್ನ ತಗೊಳಾಕ್ಬಿಟ್ಟಿದ್ದೀನಿ, ಏನಾರು ಮಾಡ್ಕೊಳ್ಳಿ ಅಂತ. ನಾನು ಇವಾಗ ಆಚೆ ಹೋಗ್ತಾ ಇದ್ದೀವಲ್ವ ಬ್ರೇಕ್ಫಾಸ್ಟ್ಗೆ ಅಂತ, ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅಂದರೆ 1 ಸ್ಕೂಪ್ ಪ್ರೋಟೀನ್ನ ತೊಗೋತಾ ಇದ್ದೀನಿ ನಾನು. ಬಿಕಾಸ್ ಆಚೆಗಡೆ ಹೋದಾಗ ನಾವು ಪ್ರೋಟೀನ್ ಮೇಲೆ ತುಂಬ ರಿಲೈ ಮಾಡೋಕ್ಕಾಗಲ್ಲ. ಹೊರ್ಗಡೆ ಫುಡ್ ಯಾವತ್ತೂ ಹೊರ್ಗಡೆನೆ. ಅದಕ್ಕೋಸ್ಕರ ಪ್ರೋಟೀನ್ 1 ಸ್ಕೂಪ್ ತೊಗೊಳ್ಳೋಣ ಅಂದ್ಕೊಂಡೆ. ನೀರು ಕಮ್ಮಿ ಇದೆ, ಹಾಕೊಬರ್ತೀನಿ. ಇವತ್ತು ಬೇರೆ ಲೆಗ್ ಡೇ ಮಾಡಿರೋದಲ್ವ, ಸ್ಟ್ರೆಂತು ಮಿಕ್ಸ್ ಲೆಗ್ಗು.
ಕಾರ್ಡಿಯೋ ಲೆಗ್ ಅಲ್ಲ, ಸ್ಟ್ರೆಂತ್ ಮಿಕ್ಸ್ ಲೆಗ್. ಟಡಾನ್ ಟಡಾನ್. ಶೇಕ್ ಶೇಕ್ ಶೇಕ್. ಮ್ಯಾಂಡೇಟ್ರಿ ಪ್ರೋಟೀನ್ ಬೇಕು, ಮ್ಯಾಂಡೇಟ್ರಿ ಪ್ರೋಟೀನ್. ಹೆಲ್ತ್ ಮೇಲೆ ಮಾತ್ರ ಕಾಂಪ್ರಮೈಸ್ ಆಗಲೇಬಾರ್ದು, ಏನೇ ಕಾರಣಕ್ಕೂ ಆಗಬಾರ್ದು, ಅದಂತೂ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಒಂದು ತಿಂಗಳು ಗ್ಯಾಪಿಗೆ ತೊಗೊಂಡಿದ್ದು ಒಂಥರ ಮೈಯೆಲ್ಲ ರಸ್ಟ್ ಆದಂಗೆ ಆಗ್ಬಿಟ್ಟಿದೆ. ಒಂದು 5 kg ಎತ್ತರ ಈಸಿಯಾಗಿ 10 kg ಹಿಂಗೆ ಎತ್ತುತ್ತಾ ಇದ್ದೆ, ಇವಾಗ 5 kg ಎತ್ತರಮ್ಮ ಅಪ್ಪ ಅಂತ ಇದ್ದೀನಿ. ಆ್ಯಂಡ್ ಇಲ್ಲೆಲ್ಲ ವರ್ಕೌಟ್ ಮಾಡ್ಬೇಕಾದ್ರೆ ಗೊತ್ತಾಗಲ್ಲ, ಮನೆಗೆ ಬಂದಲ್ಲಿ ಇಲ್ಲೆಲ್ಲ ನೋವು ಬಂದ್ಬಿಡುತ್ತೆ, ಹಿಂಗೆ ಸ್ಟ್ರೆಚ್ ಮಾಡೋಕ್ಕಾಗಲ್ಲ, ಆ ಥರ ಆಗ್ಬಿಡುತ್ತೆ. ಏನಿಲ್ಲ, ಇನ್ನೊಂದು ವಾರ 15 ದಿನ ಕಂಟಿನ್ಯೂಸ್ ಆಗಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ತಲೆ ಕೆಡಿಸ್ಕೊಳಂಗಿಲ್ಲ. ವಾರದಲ್ಲಿ 3 ದಿನ ಮ್ಯಾಂಡೇಟ್ರಿ ಸ್ಟ್ರೆಂತ್ ಟ್ರೈನಿಂಗು. ಹೆಣ್ಮಕ್ಳು ಭಾರ ಎತ್ತಬಾರ್ದು, ಹೆಣ್ಮಕ್ಳು ವೆಯ್ಟ್ಸ್ ಎತ್ತಬಾರ್ದು, ಇಲ್ಲ ಗೈಸ್ ಬೇಕು ಸ್ಟ್ರೆಂತ್, ನಮ್ಮ ಬೋನ್ ಸ್ಟ್ರೆಂತು, ನಮ್ಮ ಮಸಲ್ನ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ಮಾಡಲೇಬೇಕು. ಇನ್ನೂ ಇಷ್ಟಿದೆ, ಹೋಗ್ತಾ ಬರ್ತಾ ಇನ್ನೂ ನನ್ನ ಮಗಳು ಈಚೆ ಕಡೆ ಅವರಿಬ್ಬರು ಆಟಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಹಿಂಗೆ ಟೈಮ್ ಪಾಸ್ ಮಾಡಿಬಿಟ್ಟು ಸ್ಕೂಲಿಗೆ ಲೇಟ್ ಮಾಡಿಬಿಡ್ತಾರೆ. ಅವ್ರ ಜೊತೆ ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಬರ್ತಾ ಖಾಲಿ ಮಾಡ್ಬಿಡ್ತೀನಿ. ಏನಾ ಮೇಡಮು ಹೆಂಗೆ ರೆಡಿ ಆಗಿ ತೋರಿಸು, ನಿಂತ್ಕೊಂಡು ನೀನು ಯೂನಿಫಾರ್ಮ್ ತೋರಿಸು, ರೆಡಿನಾ ಪಟ ಅಂತ ಫುಲ್ ರೆಡಿ ಆಗ್ಬಿಟ್ಟಾ? ಕ್ಯೂಟಿ, ನಿನ್ನ ಬ್ಯಾಗ್ ಏನಾಯ್ತು ಬೇಬಿ? ಅಲ್ಲಿದೆಯಾ ಗಾಡೀಲಿ? ಪೆನ್ಸಿಲ್ ಹಾಕೊಂಡಿದ್ಯಾ? ಓಕೆ. ತಾತ ಇಲ್ಲಿ? ಕರಿ ತಾತನ. ಗೈಸ್ ಇಲ್ಲಿ ನೋಡಿ, ದಿಸ್ ಇಸ್ ಸಮಥಿಂಗ್ ವಿಚ್ ಐ ಲವ್ ಟು ವಾಚ್ ಎವ್ರಿ ಸಿಂಗಲ್ ಡೇ. ಐ ವೇಕ್ ಅಪ್ ಟು ದಿಸ್. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಹೈಬಿಸ್ಕಸ್, ಎಷ್ಟು ರೆಡ್ ಆಗಿ ಹೇಗಿದೆ. ಗಿಡ ತುಂಬ ಮೊಗ್ಗಿದೆ, ಗಿಡ ತುಂಬ ಹೂವು ಇದೆ. ಚಿಕ್ಕ ಬಾಟಲ್ ಹಾಕೊಂಡಿದ್ದೀನಿ. ಆ್ಯಂಡ್ ನನ್ನ ಫೇವ್ರೆಟ್ ತುಂಬೆ ಹೂವು, ಗಣಪತಿಗೆ ಸಖತ್ತು ಪ್ರಿಯವಾದದ್ದು ತುಂಬೆ ಹೂ ಗಿಡ. ಎಷ್ಟು ಚೆನ್ನಾಗಿ, ಎಷ್ಟು ಹೆಲ್ದಿಯಾಗಿ ಬಂದಿದೆ. ಐ ಜಸ್ಟ್ ಲವ್ ದಿಸ್. ಆ್ಯಂಡ್ ಒಂದು ರೋಸ್ ಬೇರೆ ಬಿಟ್ಟಿದೆ, ರೋಸ್ ಹಿಂಗಿದೆ. ಇದನ್ನೆಲ್ಲ ಇವತ್ತು ಕಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ, ಬಟ್ ನೋಡೋಣ, ಟೈಮ್ ಆದರೆ ಮಾಡಿಸ್ತೀನಿ, ನಾನು ಸ್ವಲ್ಪ ದಿನದಲ್ಲಿ ಮಾಡಿಸ್ಬಿಡ್ತೀನಿ. ನನ್ನ ಮಿನಿ ತೋಟದ ಹೆಸರು ನಿಸರ್ಗ. ಆಲ್ರೆಡಿ ನೆಕ್ಸ್ಟ್ ವ್ಲಾಗಲ್ಲಿ ಕವರ್ ಮಾಡಿದ್ದೀನಿ, ಇದನ್ನೇ ಸಪ್ರೇಟ್ ಮಾಡಿ. ಆ್ಯಂಡ್ ಇನ್ನೊಂದು ದೊಡ್ಡ ದಾಸವಾಳ ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದರೆ ನಂಗಂತ ಇಷ್ಟ ಆಗುತ್ತೆ. ಇಲ್ಲಿ ಟಡಾನ್ ಇಷ್ಟಗಳ ಇದೆ. ಅದ್ರದ್ದೇ ಮೊಗ್ಗು ಇದೆ, ಅದರಲ್ಲೂ ಅಷ್ಟೇ ಇಲ್ಲೊಂದು ಮೊಗ್ಗಿದೆಯಾ, ಇಲ್ಲೊಂದು ಮೊಗ್ಗಿದೆಯಾ. ಆ್ಯಂಡ್ ಇಲ್ಲಿ ಎಷ್ಟೊಂದಿದೆ. ಇದು ಸುಮ್ಮನೆ ಜಸ್ಟ್ ಫ್ಯಾಷನ್ ಪ್ಲಾಂಟ್. ಇದ್ರದ್ದು ಸಪ್ರೇಟಾಗಿ ಪುನಃ ವ್ಲಾಗ್ ಮಾಡ್ತೀನಿ. ಇವತ್ತು ಈ ಮಂತ್ಲಿ ಕ್ಲೀನಿಂಗ್ ಮಾಡಬೇಕಾದ್ರೆ ಇದ್ರ ವ್ಲಾಗ್ ಮಾಡ್ತೀನಿ. ಗೈಸ್, ಇವತ್ತು ನಾವು ಇಲ್ಲಿ ನಮ್ಮೂರ ಕಟ್ಟೆಗೆ ಬಂದಿದ್ವಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಇದು ಹೆಂಗಂತ ಹೇಳಿದ್ರೆ, ನಮ್ಮೂರ ಕಟ್ಟೆಯಲ್ಲಿ ಮಲ್ಟಿಪಲ್ ಕೆಫೆಗಳಿದೆ, ಆಪ್ಷನ್ ಇದೆ. ಒಂದು ಕಾಫಿ ಹೌಸ್ ಇದೆ, ನಿಮಗೆ ಕಾಣ್ತಾ ಇದೆಯಾ. ಆ್ಯಂಡ್ ದೆನ್ ಅದಾದಮೇಲೆ ಪೈಲಟ್ ಶೆಫ್ಸ್ ಇದೆ. ಅದಾದಮೇಲೆ ಇಲ್ಲಿ ಕರ್ನಾಟಕ ಬೇಲ್ ಹೌಸ್ ಇದೆ. ಆ್ಯಂಡ್ ಈ ಕಡೆ ಬ್ಯಾಲೀಸ್ ಚಾಪ್ಟರ್ ಐಸ್ ಕ್ರೀಮ್ ಇದೆ. ನಾವಿವತ್ತು ಹೆಲ್ದಿಯಾಗಿ ತಿನ್ನೋಣ ಅಂದ್ಬಿಟ್ಟು ನಾವು ಇಲ್ಲಿ ಒಂದು ಮಾಚಾ ಸ್ಮೂದಿ ಬೌಲ್ ತೊಗೊತಾ ಇದ್ದೀನಿ. ಇವತ್ತರೆಗೂ ನಿಜ ಹೇಳ್ಬೇಕಂದ್ರೆ ನಾನು ಒಂದಿನೂ ಮಾಚಾ ಟ್ರೈ ಮಾಡೇ ಇಲ್ಲ. ಐ ಡೋಂಟ್ ನೋ, ಐ ನೆವರ್ ಟೇಸ್ಟೆಡ್. ಅದಕ್ಕೆ ಮನೆಗೆ ತರ್ಸೋಕ್ಕಿಂತ ಮುಂಚೆ ಒಂದು ಸರ್ತಿ ಹೆಂಗಿದ್ರು ಹೊರಗಡೆ ಬಂದಿವಲ್ಲ, ಅಲ್ಲಿ ತಿಂದು ನೋಡೋಣ. ಅಲ್ಲಿ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಮಾಚಾ ನನ್ನ ಮೇಲೆ ಮನೆಗೆ ತರ್ಸೋಣ ಅಂತ ಯೋಚನೆ ಮಾಡಿದ್ದೀನಿ. ಅದಕ್ಕೆ ಮಾಚಾ ಸ್ಮೂದಿ ಬೌಲ್ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಒಂದು ಅವಕಾಡೋ ಟೋಸ್ಟ್ ಆರ್ಡರ್ ಮಾಡಿದ್ದೀವಿ. ನೆಕ್ಸ್ಟು ಕಾಫಿನ ಇದು ತಿಂದಮೇಲೆ ಆರ್ಡರ್ ಮಾಡೋಣ. ಸೊ ಸದ್ಯಕ್ಕೆ ಇದು ಬರಲಿ, ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ನಂದು ಬೀಳಿಸ್ಬೇಡ, ನಿಂದು ಬೀಳಿಸ್ಕೊ. ಸೇಫ್ ಲ್ಯಾಂಡಿಂಗ್. ಪೀಸ್ ಬಂದಿದೆ. ನನ್ನ ಹಸ್ಬೆಂಡ್ಗೆ ತೊಳ್ಕೊಳಕ್ಕಾಗ್ತಿಲ್ಲ, ಅದಕ್ಕೆ ನೋಡಿ ಕಚ್ಚಿ ತಿನ್ಕೊಂಡ್ಬಿಟ್ಟಿದ್ದಾರೆ. ಓಕೆ ಗೈಸ್, ನಾನೇ ತಿಂದಿದ್ದು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಟೇಸ್ಟ್ ಮಾಡ್ಬಿಟ್ಟೆ ಫಸ್ಟು, ತಡ್ಕೊಳಕ್ಕಾಗಿಲ್ಲ. ನಾನು ರಿಯಾಕ್ಷನ್ ಕೊಡ್ತೀನಿ ರೀ ಗೈಸ್. ಇದು ನನ್ನ ಹಸ್ಬೆಂಡ್ ತೊಗೊಂಡು ಆಯ್ತಾ, ಆದರೆ ನಂಗೆ ಇದೇ ಟೇಸ್ಟ್ ಮಾಡ್ಬೇಕಂತ ಆಸೆ. ಟೂ ಗುಡ್, ಇಟ್ಸ್ ರಿಯಲಿ ಗುಡ್. ಆ್ಯಂಡ್ ಮಾಚಾಗೆ ಏನು ಮಿಕ್ಸ್ ಮಾಡಿದೆ ಅಂತ ಗೊತ್ತಿಲ್ಲ. ನಾನು ಕೇಳಿದಂಗೆ ಮಾಚಾ ಅಷ್ಟೊಂದು ಚೆನ್ನಾಗಿರಲ್ಲ, ನೋಡಿ ತುಂಬ ಚೆನ್ನಾಗಿದೆ. ಬನಾನ ಹಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ. ಚೂರು ಮಾಚಾ ಬೀಟ್ ಮಾಡಿ ಬನಾನ ಮಾಡಿದ್ದಾರೆ, ಅದಕ್ಕೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ.